ಅಮೆರಿಕದಲ್ಲಿ ನಾಪತ್ತೆಯಾಗಿದ್ದ ಕನ್ನಡಿಗ ವಿದ್ಯಾರ್ಥಿ ಸಾಕೇತ್ ಶವವಾಗಿ ಪತ್ತೆ. ಅಮೆರಿಕದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಗಳ ಸಾವಿನ ಸರಣಿ ಮುಂದುವರೆದಿದೆ. ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಬೆಂಗಳೂರು ಮೂಲದ ಸಾಕೇತ್ ಶ್ರೀನಿವಾಸಯ್ಯ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಶ್ರೀಗಂಧ ಕಾವಲ್ನಲ್ಲಿ ಸಾಕೇತ್ ತಂದೆ ಶ್ರೀನಿವಾಸಯ್ಯ ಕುಟುಂಬ ವಾಸವಿದೆ. ಶ್ರೀನಿವಾಸಯ್ಯ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದು ಸಾಕೇತ್ ಹಿರಿಯ ಪುತ್ರ. ವಿಷಯ ಅಂದರೆ ಐಐಟಿ ಮದ್ರಾಸ್ನಲ್ಲಿ ಬಿಟೆಕ್ ಮುಗಿಸಿದ್ದ ಸಾಕೇತ್ 4-5 ತಿಂಗಳ ಹಿಂದಷ್ಟೇ ಕ್ಯಾಲಿಫೋರ್ನಿಯಾಗೆ ಹೋಗಿದ್ರು. ಸಾಕೇತ್ ಉತ್ಪನ್ನ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ವಿಜ್ಞಾನ ಸ್ನಾತಕೋತ್ತರ ಪದವಿ ಮಾಡ್ತಿದ್ರು. 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಕಳೆದ 6 ದಿನಗಳಿಂದ ನಾಪತ್ತೆಯಾಗಿದ್ರು. ಫೆಬ್ರವರಿ 9ರಂದು ವಿವಿ ಕ್ಯಾಂಪಸ್ ಬಳಿಯಲ್ಲಿ ಕೊನೆ ಬಾರಿ ಕಾಣಿಸಿಕೊಂಡಿದ್ರು. ಪೊಲೀಸರು ಹುಡುಕಾಟ ಆರಂಭಿಸಿದ್ರು. ಸ್ಥಳೀಯ ಭಾರತೀಯ ಸಮುದಾಯ ಆನ್ಲೈನ್ನಲ್ಲಿ ಅಭಿಯಾನ ಆರಂಭಿಸಿತ್ತು. ಈ ಮಧ್ಯೆ ಶನಿವಾರ ಟಿಲ್ಡನ್ ಉದ್ಯಾನವನದ ಬಳಿಯ ನಿವಾಸದ ಹತ್ತಿರ ಪಾಸ್ಪೋರ್ಟ್ ಮತ್ತು ಲ್ಯಾಪ್ಟಾಪ್ ಇದ್ದ ಸಾಕೇತ್ ಬ್ಯಾಗ್ ಪತ್ತೆಯಾಗಿತ್ತು. ಬಳಿಕ ಅವರ ಮೃತದೇಹ ಪತ್ತೆಯಾಗಿದೆ. ಸಾಕೇತ್ ಸಾವಿಗೆ ಕಾರಣ ಏನೆಂದು ತನಿಖೆ ನಡೆಸಲಾಗ್ತಿದೆ. ಈ ಮಧ್ಯೆ ಸಾಕೇತ್ ರೂಮ್ಮೇಟ್ ಪಂಜಾಬ್ ಮೂಲದ ಬನೀತ್ ಸಿಂಗ್ ಬಾವುಕ ಪೋಸ್ಟ್ ಹಾಕಿದ್ದಾರೆ. ಸಾಕೇತ್ ನನ್ನ ಜೊತೆ ಊಟ ಮಾಡ್ತಿದ್ದ, ಪ್ರಯಾಣಿಸ್ತಿದ್ದ, ನಗ್ತಿದ್ದ, ತಮಾಷೆ ಮಾಡ್ತಿದ್ದ. ಇಂಥ ನನ್ನ ಸ್ನೇಹಿತನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಜನವರಿ 21ರಂದು ಸಾಕೇತ್ ನನ್ನ ಬಳಿ ಬಂದು ಆಂಜಾ ಕೆರೆಯ ಹತ್ತಿರ ಹೋಗೋಣ ಎಂದಿದ್ರು. ಆದರೆ ಅಂದು ಆ ಕೆರೆ ಹತ್ರ ನಾನು ಹೋಗಿರಲಿಲ್ಲ. ಕೆಲ ದಿನದಲ್ಲಿ ಅದೇ ಕೆರೆಯತ್ತ ಅವನ ಜೀವನ ಮುಗಿಯುತ್ತೆಂದು ಅಂದುಕೊಂಡಿರಲಿಲ್ಲ. ಇಷ್ಟೇ ಅಲ್ಲ, ಬನೀತ್ ಸಿಂಗ್ ಹೇಳುವ ಪ್ರಕಾರ ಸಾಕೇತ್ ಇತ್ತೀಚೆಗೆ ತನ್ನ ಬಗ್ಗೆ ಕೇರ್ ಮಾಡೋದನ್ನ ಬಿಟ್ಟಿದ್ನಂತೆ. ಕೆಲ ದಿನಗಳಿಂದ ಸಾಕೇತ್ ಮಂಕಾಗಿದ್ನಂತೆ. ಅಷ್ಟೇ ಅಲ್ಲ, 2 ವಾರದಿಂದ ಏನೂ ತಿಂತಿರಲಿಲ್ಲ, ಕೇವಲ ಚಿಪ್ಸ್ ಮಾತ್ರ ತಿಂತಿದ್ದ ಅಂತ ಬನೀತ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ಸಾಕೇತ್ ಸಾವಿನ ಸುದ್ದಿ ಕುಟುಂಬದವರಿಗೆ ಆಘಾತ ತಂದಿದೆ. ಬೆಂಗಳೂರಿನ ಸಾಕೇತ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಸಂಬಂಧಿಕರು, ಸ್ನೇಹಿತರು ಮನೆಗೆ ಆಗಮಿಸಿ ಪೋಷಕರಿಗೆ ಸಮಾಧಾನ ಮಾಡುತ್ತಿದ್ದಾರೆ. ಆದರೆ ಪೋಷಕರು ಮಾತ್ರ ನಮಗೆ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ, ಮಗನ ಸಾವಿನ ಸುದ್ದಿಯನ್ನು ಒಪ್ಪಲು ಸಾಧ್ಯವಿಲ್ಲ ಅಂತಿದ್ದಾರೆ. ಅತ್ತ ವಿದೇಶಾಂಗ ಕಾರ್ಯದರ್ಶಿಗೆ ಪತ್ರ ಬರೆದಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೃತದೇಹ ತರುವ ನಿಟ್ಟಿನಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ಕೆನಡಾದಲ್ಲಿ ಬರ್ಬರವಾಗಿ ಹತ್ಯೆಯಾಗಿದ್ದ ಚಂದನ್ ಕುಮಾರ್ ಅವರ ಮೃತದೇಹ ತಾಯ್ನಾಡಿಗೆ ಬರ್ತಿದೆ. ಕೆನಡಾದ ಎಂಬೆಸ್ಸಿಯಿಂದ ಮೃತದೇಹ ಹಸ್ತಾಂತರಿಸುವ ಪ್ರಕ್ರಿಯೆ ಮುಗಿದಿದ್ದು, ಕಾರ್ಗೋ ವಿಮಾನದಲ್ಲಿ ಚಂದನ್ ಮೃತದೇಹ ರವಾನೆಯಾಗಿದೆ. ನಾಳೆ ದೆಹಲಿಗೆ ತಲುಪಿ ಬಳಿಕ ಬೆಂಗಳೂರಿಗೆ ಮೃತದೇಹ ಬರಲಿದೆ. ನಾಳೆ ಮಧ್ಯಾಹ್ನ 12 ಗಂಟೆ ಬಳಿಕ ತ್ಯಾಮಗುಂಡ್ಲು ಗ್ರಾಮದಲ್ಲಿ ಅಂತಿಮ ದರ್ಶನ ನಡೆಯಲಿದೆ. ಅದೇನೇ ಹೇಳಿ, ಬೆಟ್ಟದಷ್ಟು ಕನಸು ಹೊತ್ತು ವಿದೇಶಕ್ಕೆ ಹೋಗುವ ಕನ್ನಡಿಗರು ಈ ರೀತಿ ದುರಂತ ಅಂತ್ಯ ಕಾಣ್ತಿರೋದು ವಿದೇಶಕ್ಕೆ ಮಕ್ಕಳನ್ನ ಕಳಿಸುವ ಹೆತ್ತವರನ್ನ ಕಂಗೆಡಿಸಿದೆ. ಕಿರಣ್ ಸೂರ್ಯ ಜೊತೆ ಮಂಜುನಾಥ್, TV9 ಬೆಂಗಳೂರು.